ಆಗೈತೆ. ಇದಕ್ಕೆ ಗಮನನೇ ಕೊಟ್ಟಿಲ್ಲ ಅಧಿಕಾರಿಗಳು. ವಿಜಿಡಿ ಇಷ್ಟು ದಿವಸ ಆಗ್ಬೇಕಾ? ವಿಜಿಡಿ ಮಾಡೋದೇ ಬೇಕಾಗಿಲ್ಲ ನಮ್ಗೆ. ವಿಜಿಡಿ ಏನ್ ಪ್ರಯೋಜನ ಆಯ್ತು? 5 ವರ್ಷ ವಿಜಿಡಿ ಆಗಿದ್ದಾರೆ. ಜನಗಳಿಗೆ ಎಷ್ಟು ತೊಂದರೆ ಆಗ್ತೈತೆ. ಅವರು ಏನಾಗೈತೆ, ಅವರು ಗುಂಡಿ ತಕೊಂಡ್ರೆ ಆ ಗುಂಡಿನ ಡ್ಯಾಮೇಜ್ ಮಾಡ್ಬಿಟ್ಟು ವಿಜಿಡಿ ಮಾಡಿದ್ದಾರೆ. ಅದು ತೊಂದರೆ ಆಗ್ತೈತೆ. ಆಮೇಲೆ ಇನ್ನೊಂದೇನಂದ್ರೆ ಆ ನೀರಿಂದು ಪೈಪ್ ಒಡೆದಾಗಿ ಅಲ್ಲಲ್ಲೇ ಹೋಗಿ ನೀರ್ ಬಿಡಪ್ಪ ಅಂದ್ರೆ ನಾನ್ ಏನ್ ಮಾಡೋಣ? 1.5 ತಿಂಗಳಾಗೈತೆ ಪೈಪ್ಗಳು ಮಾಡ್ತಿಲ್ಲ, ರಿಪೇರಿ ಮಾಡ್ತಿಲ್ಲ. ಬರೀ ರೋಡ್ ಮಾಡ್ತಾರ ಅಂದ್ರೆ ಆ ರೋಡ್ಗೆ ಅದೇ ಸ್ವಾನೆ ಬರ್ತಿರೋದಕ್ಕೆ ನೀರ್ ಹಾಕ್ತಾ ಬಿಟ್ರೆ ಬರೇ ಅದು ವಿಜಿಡಿ ಮಾಡಿರೋದು ನೀರ್ ಹಾಕ್ತಿಲ್ಲ, ರೋಡ್ಗೂ ನೀರ್ ಹಾಕ್ತಿಲ್ಲ. ಸುಮ್ನೆ ರೋಡ್ ಹಾಕ್ಬೇಕಾಯ್ತು. ದುಡ್ಡು ಅದೇ ಜಾಸ್ತಿ ಆಯ್ತಾ ನಮ್ ಇದಕ್ಕೆ? ಅದೇ 50 ಕೋಟಿ 50 ಲಕ್ಷ ಬಂದೈತಲ್ಲ ಅಲಾಟ್ಮೆಂಟ್. ಬಡವ್ರು ಕೊಟ್ಬಿಡ್ತಾರೆ, ಇನ್ನೂ ಚೆನ್ನಾಗಿರೋದು. ಆಮೇಲೆ ಇನ್ನೊಂದೇನಂದ್ರೆ ಟ್ಯಾಂಕ್ ಸೋರ್ತೈತೆ. ಬಂದ ಚೀಫ್ ಆಫೀಸರ್ ಆಗ್ಲಿ, ಆ ಇಂಜಿನಿಯರ್ ಆಗ್ಲಿ, ಯಾರದೆ ಆ ಟ್ಯಾಂಕಿಗೆ ಏನ್ ಮಾಡ್ಬೇಕು? ಹಿಂದೆ ನಮ್ ಕಾಲದಲ್ಲಿ ಟ್ಯಾಂಕ್ ಕಟ್ಸಿದ್ದು, ಅಲ್ಲಿಂದ ಇವತ್ತು ಟ್ಯಾಂಕ್ 30 ವರ್ಷದ ಮೇಲೆ ಟ್ಯಾಂಕ್ ಅದಾಗಿ ಸೋರ್ತೈತೆ. ಅದಕ್ಕೆ ಗಮನ ಕೊಡಲ್ಲ. ಬರೀ ಯಾವ್ದು ದುಡ್ಡು ಬರೋದು ಈ ಕಂದ. ನಮ್ಮ ಕಾಲದಲ್ಲಿ ಪೈಪ್ ಹಾಕಿ ಏನು ಅಂದ್ರೆ ಆ ಪೈಪ್ ಕಲ್ಲಲ್ಲಿ ಪ್ಯಾಚ್ ಹಾಕ್ತಾರೆ. ನಾನು ಇದು ಸಿಮೆಂಟ್ ರೋಡ್ ಮಾಡಿದ್ರೆ ತಿರ್ಗಾ ತೆಗಿಬೇಕ, JCB ತೆಗಿಬೇಕಾಗತ್ತೆ. ಈಗಲೇ ರಿಮೂವ್ ಮಾಡಿ ಒಳ್ಳೆ ಲೈನ್ ಮಾಡಿ ಪೈಪ್ ಹಾಕಿದ್ರೆ ಎಲ್ಲರಿಗೂ ಸೌಕರ್ಯ ಆಗುತ್ತೆ. ಸಿಮೆಂಟ್ ರೋಡ್ ಮಾಡಿದ್ರೆ ಬಹಳ ಅಧ್ವಾನ ಆಗತ್ತೆ. ಇನ್ನು ಈಗಲೇ ನೀರು ಕುಡಿಯೋಕೆ ಬಹಳ ಪ್ರಾಬ್ಲಮ್ ಆಗೈತೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮೊದ್ಲು ಗಮನ ಕೊಡ್ಬೇಕಂತ ಹೇಳ್ತಾ, ಆಮೇಲೆ ಆ ಕಸ್ಗಳು ನೋಡಿದ್ರೆ ಸೊಳ್ಳೆ ಅಂತ ನೋಡಕ್ ಆಗಲ್ಲ. 2 ತಿಂಗಳು 3 ತಿಂಗಳು ಕೇಳಿದ್ರೆ ಅದು ಇವ್ರಿಗೆ ಕಸ ಮಾಡೋರಿಗೆ 3 ತಿಂಗಳ ಕಂಡು ಹೇಳಿದ್ರೆ ಕಸ ತೆಗಿಯಕಂತಾರೆ. 1 ದಿವಸ ಕಸ ತೆಗಿಯಕ್ ಬರಲ್ಲ ಅಂತ ಮುನ್ಸಿಪಾಲ್ಟಿ ಆಗೈತೆ. ಮುನ್ಸಿಪಾಲ್ಟಿ ಕಡೆ ಗಮನ ಕೊಡೋದು ಯಾರು ಇಲ್ಲ. ನಾನು ಮನೆ 15 ಆಗಸ್ಟ್ ಬಹಳ ಹೇಳಿದೆ. ಇವತ್ತವರೆಗೂ ಒಂದು ಚೀಫ್ ಆಫೀಸರ್ ಆಗ್ಲಿ, ಒಂದು ಇಂಜಿನಿಯರ್ ಆಗ್ಲಿ ಬಂದ್ ನೋಡಿಲ್ಲ. ಅದಕ್ಕೆ ನಮ್ಗೆ ಬಹಳ ಬೇಸರ ಆಗ್ತೈತೆ. ನಮ್ ಚಿಕ್ಕನಹಳ್ಳಿ ಬಹಳ ಇಂಪ್ರೂವ್ ಆಗ್ತೈತೆ ಅಂತ ತಿಳ್ಕೊಂಡ್ರೆ ಇನ್ನೂ ಹಿಂದೆ ಹೋಗ್ತೈತ್ ಬಿಟ್ರೆ ಇದು ಯಾವ್ದೋ ಏರಿಯಾ ಆಗೈತೆ. ಜೋಗಹಳ್ಳಿ ಫಸ್ಟ್ ಕ್ಲಾಸ್ ಆಗಿತ್ತು. ಆದಷ್ಟು ಈ ಇವ್ರದು ನಮ್ಮ ನಾಯಕರಟ್ಟೆ ಎಷ್ಟೋ ಬೆಸ್ಟ್ ಆಗೈತೆ. ನಮ್ಮ ಏರಿಯಾ ಅಷ್ಟು ಕಂಡಮ್ ಆಗೈತೆ. ದಯವಿಟ್ಟು ಇದು ಗಮನ ಕೊಡ್ಬೇಕಂತ ಹೇಳಿ